ಅಲ್ಲ ಇವನ ಜೊತೆ ಬಂದಿದ್ರಲ್ಲಿ ಯಾಕ್ರ ಕಾಟಲು ಅಯ್ಯೋ ಸಂಡೇ ಆರಾಮಾಗಿ ಡೌಗಿಗಳ ಜೊತೆ ಎತ್ಕೊಂಡು ಸರ್ ನಮ್ಮ ಸಿನಿಮಾ ಬಗ್ಗೆ ಹೇಳಿದ್ ಬಿಡಲ್ಲ ಈಗ ನೀವು ಇದೇ ನಾವು ಸೂಪರ್ ಮ್ಯಾನ್ ಗೊತ್ತು ಗೊತ್ತು ಸೂಪರ್ ಚೆನ್ನಾಗಿ ಮಾಡಿದ್ದೀರಾ ಸಾಧ ಮಾಡಿದ್ದೀರಾ ನಿಜವಾಗ್ಲೂ ಖುಷಿ ಆಯ್ತು ನಂಗೆ ಎಕ್ಸ್ಕ್ಯೂಸ್ ಗ್ಯಾಪ್ ಗೊತ್ತು ನಿಜವಾಗ್ಲೂ ಸ್ಕ್ರೀನ್ ಪ್ಲೇ ಸುನಿ ನಮಗೆ ಇದಾಗ್ತಾವೆ ಅಂತ ಮಗನೇ ಸರ್ ಈಗ ನಿಮ್ಮ ಬಿಸಿ ಶೆಡ್ಯೂಲು ಜೊತೆಗೆ ಸಂಡೇ ಅದೇ ಬೇರೆ ಬೇರೆ ಕೆಲಸದಲ್ಲಿ ಇರ್ಬೇಕಲ್ವಾ ಅಂತ ಒಂದು ಮಾತು ಹೇಳ್ತೀರಾ ಅದ್ರ ನಡುವೆನೂ ಕೂಡ ಒಂದು ಸಣ್ಣ ಪ್ರೇಮಿಕತೆ ನೋಡಿದ್ದಾರೆ ನನಗೆ ಕ್ಯಾಮ್ರಾ ನೋಡ್ಬೇಕಾ ಯಾಕೆ ನಾನು ಅವ್ನು ಕೇಳಿರೋದು ಅವ್ರಿಗೆ ಹೇಳ್ತೀನಿ ನಾನು ಓಕೆ ಒಂದು ಒಳ್ಳೆ ಸಿನಿಮಾ ನೋಡ್ದಂಗೆ ಆಯ್ತು ನನಗೆ ನಿಜವಾಗ್ಲೂ ಅಂದರೆ ಬಿಸಿ ಶೆಡ್ಯೂಲ್ ಅನ್ನೋದಕ್ಕಿಂತ ನಾವೆಲ್ಲ ಸ್ವಲ್ಪ ಒಡಿ ಬಡಿ ಕಡಿ ಅನ್ನೋ ಇದರಲ್ಲಿ ಒಳ್ಳೆ ಲವ್ ಸ್ಟೋರಿ ಮಾಡಿದ್ದಾರೆ ಸುನಿ ಅವರು ನನಗೆ ಮೊದಲಿಂದನೂ ನಾನು ಬೇಸಿಕಲಿ ಸುನಿ ಫ್ಯಾನ್ ಯಾಕಂದರೆ ಸಿಂಪಲ್ಲಾಗಿ ಒಂದು ಕಥೆನ ಯಾವ ಮಟ್ಟಕ್ಕೆ ಅದನ್ನ ಪ್ರೆಸೆಂಟ್ ಮಾಡಬೇಕು ಆಡಿಯನ್ಸ್ಗೆ ಅನ್ನೋದು ಚೆನ್ನಾಗಿ ಸುನಿ ಅವರು ಇದೆ ಆಮೇಲೆ ತಿರ್ಗಿ ಅವ್ರದ್ದು ಒಂದು ಪ್ಲ್ಯಾನ್ ಇರ್ತದೆ ಬೇಸಿಕಲಿ ನಾನು ಫ್ಯಾನು ಯಾಕಂದರೆ ಅಲ್ಲ ಸಿಂಪಲ್ ಸುನಿ ಅಂದ ತಕ್ಷಣ ಸಿಂಪಲ್ಲಾಗಿ ಅದೆಷ್ಟು ಚೆನ್ನಾಗಿ ಸಿನಿಮಾ ಮಾಡ್ಯಾರ ಅಂದರೆ ನಿಜವಾಗ್ಲೂ ಖುಷಿ ಆಯಿತು ತುಂಬ ಚೆನ್ನಾಗಿ ಮಾಡ್ಯಾರೆ ನನ್ನ ಸಿನಿಮಾ ಎಕ್ಸ್ಕ್ಯೂಸ್ ಮೀ ಏನು ಇದಿತ್ತು ಸೊ ಅದು ನನಗೆ ಇದಾದಂಗೆ ಆಯ್ತು ನನಗೆ ಈ ಸಿನಿಮಾ ನೋಡಿ ನಾನು ಹೈಯೆಸ್ಟ್ ಥಿಯೇಟ್ರಲ್ಲಿ ನೋಡಿರೋ ಸಿನಿಮಾ ಎಕ್ಸ್ಕ್ಯೂಸ್ ಮೀ ಕಾಲೇಜ್ ಹುಡುಗ ಆಗಿದ್ದಾಗ ಅಂದರೆ ನನಗೆ ಏಜ್ ಆಯಿತು ಅಂತ ಹೇಳ್ತೀನಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದು ಮ್ಯೂಸಿಕ್ ಅಂತೂ ವೀರ್ ಸಮರ್ಥ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಸಾಹಿತ್ಯ ತುಂಬ ಚೆನ್ನಾಗಿದೆ ನೀವು ಚೆನ್ನಾಗಿ ಮಾಡಿದ್ದೀರಿ ನೈಸ್ ರಿಯಲಿ ಗ್ರೇಟ್ ಆ್ಯಂಡ್ ವಿನು ಬಗ್ಗೆ ಹೇಳ್ಬೇಕು ಅಂದರೆ ನಾನು ಜಾಸ್ತಿ ಸಿನಿಮಾ ಯಾವುದು ನೋಡಿರಲಿಲ್ಲ ವಿನಯ್ ಅವ್ರದ್ದು ಇದೇ ಫಸ್ಟು ಈ ಥರ ಒಂದು ಸಿನಿಮಾ ಆಮೇಲೆ ಈ ಥರ ಆ್ಯಕ್ಟ್ ಮಾಡ್ಸಿರೋದು ನಮ್ಮ ಸುನಿ ಅವರು ತುಂಬ ಚೆನ್ನಾಗಿ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ ಚೆನ್ನಾಗಿ ಕಾಣ್ತಾರೆ ದಾಡಿ ಗಿಡಿ ಬಿಟ್ಕೊಂಡು ಒಳ್ಳೆ ಇದಿರ್ತಾರೆ ಆಮೇಲೆ ಸಟ್ಲಾಗಿ ಆ್ಯಕ್ಟ್ ಮಾಡಿದ್ದಾರೆ ರಿಯಲಿ ನೋಡ್ತಾನೆ ಇರಬೇಕು ಅನಿಸುತ್ತೆ ವಿನಯ್ ರಾಜ್ಕುಮಾರ್ ಅವ್ರನ್ನ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಕೆಲವು ಸಂದರ್ಭದಲ್ಲಿ ಕೆಲವರು ವಾಕ್ ಮಾಡ್ಬೇಕಾರೆ ಕೆಲವು ಡೈಲಾಗ್ ಹೇಳ್ಬೇಕು ಅಪ್ಪು ಅವ್ರ ಜ್ಞಾಪಕಕ್ಕೆ ಬರ್ತಾರೆ ನನಗೆ ಅವ್ರು ವಾಕ್ ಮಾಡ್ಬೇಕಾದ್ರೆ ಕೆಲವು ಬ್ಯಾಕ್ ಶಾಟಲ್ಲಿ ಸುನಿ ಅವ್ರು ಬ್ಯಾಕ್ ಶಾಟ್ ಇಟ್ಟಾಗ ಅಪ್ಪು ಅವ್ರು ಹಂಗೆ ನಡೀತಾರೆ ಸೊ ಆ ಥರ ಜ್ಞಾಪಕ ಬಂತು ಅಪ್ಪು ಅವರು ನಿಜವಾಗ್ಲೂ ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ ವಿನಯ್ ಅವರು ಒಂದು ಒಟ್ಟಾರೆ ಸಿನಿಮಾ ಇಸ್ ಬ್ಯೂಟಿಫುಲ್ ಆ್ಯಂಡ್ ಫ್ಯಾಮಿಲಿ ನೋಡುವಂಥ ಸಿನಿಮಾ ಯಾಕೆ ಲವರ್ಸ್ಗಳು ಬಿಡಿ ಲವರ್ಸ್ಗಳಿಗೆ ಸುನಿ ಅವರು ಚೆನ್ನಾಗಿ ಎಲ್ಲ ಸಿನಿಮಾಗಳು ಮಾಡ್ತಾರೆ ಫ್ಯಾಮಿಲಿ ಮಕ್ಕಳು ಕುತ್ಕೊಂಡು ಸಿನಿಮಾ ನೋಡ್ಬೋದು ಅಂಥ ಒಂದು ಸಿನಿಮಾ ಮಾಡಿದ್ದಾರೆ ಥ್ಯಾಂಕ್ಸ್ ಮಗ ಒಳ್ಳೆ ಸಿನಿಮಾ ಮಾಡಿದ್ದಾರೆ ಒಳ್ಳೆ ಸಿನಿಮಾ ತೋರಿಸಿದ್ಯಾ ನಮಗೆ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಇದು ಪ್ರೇಮ್ ಸರ್ ನೋಡಲೇಬೇಕು ಅನ್ನೋ ಕಾರಣ ಏನಂದರೆ ಈ ಮೂವಿ ಕತೆ ನನ್ನ ಸ್ಕ್ರೀನ್ ಪ್ಲೇ ಬಂದಾಗ ಕೆಲವೊಂದು ಪಾಯಿಂಟ್ ಸ್ಟಕ್ ಆದಾಗ ನಾನು ಒಂದ್ಸಲ ಎಕ್ಸ್ಕ್ಯೂಸ್ ಮೀ ನೋಡಿದೆ ಅಯ್ಯೋ ನೋಡಿ ಒಂಚೂರು ಇನ್ಸ್ಪೈರ್ ಆಗಿ ಮತ್ತೆ ಸರ್ ಈಗ ಅವತ್ತಿನ ಟೈಮಲ್ಲಿ ಆ ಸಿನಿಮಾಗಳನ್ನು ಮತ್ತು ಜನರಿಗೆ ತಲುಪುವಂಥ ನಿಟ್ಟಿನಲ್ಲಿ ಮತ್ತು ಒಳ್ಳೆಯ ಅಭಿಪ್ರಾಯ ಬಂದರೂ ಕೂಡ ಗೆಲ್ಲಿಸ್ಕೊಳ್ಳೋಂಥ ನಿಟ್ಟಿನಲ್ಲಿ ಎಂಥ ಚಾಲೆಂಜ್ ಇತ್ತು ಸರ್ ಈಗಿನ ಸಂದರ್ಭಕ್ಕೆ ಹೆಂಗೆ ಚಾಲೆಂಜ್ ಇದೆ ಅಲ್ಲ ಅವಾಗ ನಮಗೇನು ಹೌದು ಅವಾಗ ನೀವುಗಳ್ಯಾರು ಇರಲಿಲ್ಲ ನಮ್ಗೆ ಸಪೋರ್ಟ್ಗೆ ಯಾಕಂದರೆ ತಲುಪಿಸೋರು ನೀವು ತಲುಪಿಸ್ಬೇಕಾಗಿತ್ತಲ್ಲ ಪ್ರತಿಯೊಬ್ಬ ವೀಕ್ಷಕನು ಪ್ರತಿಯೊಬ್ಬ ಪ್ರೇಕ್ಷಕನಿಗೂ ತಲುಪಿಸೋರು ನೀವುಗಳಿದ್ರಿ ಸೊ ಅವಾಗ ಯಾರೂ ಇರಲಿಲ್ಲ ಇದ್ರೆ ಕೆಲವು ಇದು ಅಂದರೆ ಈ ಥರ ಮೀಡಿಯಾ ವೈಭೀಕರಣ ಇರಲಿಲ್ಲ ನಮ್ಗೆ ಆ ಥರ ಸೊ ಅವಾಗೆಲ್ಲ ಪೇಪರ್ ನಿಮಗೆ ಗೊತ್ತೇ ಇದೆ ಎಲ್ಲ 4 ಸ್ನೇಹಿತರುಗಳು ಒಳ್ಳೆ ಇದು ಬೆನ್ ತಟ್ಟೋ ಸ್ನೇಹಿತರುಗಳಿದು ಎಲ್ಲ ಪತ್ರಕರ್ತರು ನಮಗೆ ಸೊ ಅಷ್ಟು ಬಿಟ್ಟರೆ ಸ್ಟ್ರಗಲ್ ಅಂತೇನಿಲ್ಲ ಎಲ್ಲ ಸಿನಿಮಾ ರಿಲೀಸ್ ಆದಾಗ ಚೆನ್ನಾಗಿತ್ತು ಅಂದ ತಕ್ಷಣ ಆಟೋಮೆಟಿಕ್ಕಾಗಿ ಜನ ಬಂದು ಥಿಯೇಟ್ರಿಗೆ ಸಿನಿಮಾ ನೋಡೋರು ನಾವೇನು ಭಜನೆ ಮಾಡೋ ಅವಶ್ಯಕತೆನೇ ಇರಲಿಲ್ಲ ಸೊ ಇವಾಗ ಏನಾಗಿದೆ ಅಟ್ಲೀಸ್ಟ್ ನಾವು ಹೇಳ್ತೀವಿ ನಿಮ್ಮ ಮುಖಾಂತರ ಒಳ್ಳೆ ಸಿನಿಮಾ ಒಳ್ಳೆ ಚಿತ್ರ ಮಾಡಿದ್ದಾರೆ ದಯವಿಟ್ಟು ಬಂದು ಎಲ್ಲ ನೋಡಿ ಪ್ಲೀಸ್ ಹರಿಸಿ ಅಂತ ಕೇಳ್ತೀವಿ ಸೊ ಅಷ್ಟೇ ಡಿಫ್ರೆನ್ಸ್ ಪರ್ಟಿಕ್ಯುಲರ್ ಆಗಿದೆ ದೊಡ್ಡ ಮನೆಗೆ ಅಕ್ಷರ ಹೇಳಿದ್ರಿ ವಿನಯ್ ಅವರ ನಾನು ಮೊದಲನೇ ಹೇಳ್ಬೇಕಂದ್ರೆ ವಿನಯ್ ನನಗೆ ತುಂಬ ಕ್ಲೋಸ್ ಫ್ರೆಂಡ್ ಬೇಸಿಕಲಿ ಯಾಕಂದರೆ ನಾನು ವಿನಯ್ ಅವ್ರಿಗೆ ಸಿನಿಮಾ ಮಾಡಬೇಕಾಗಿತ್ತು ಸೊ ಕೆಲವು ಕಾರಣಾಂತರ ಏನೋ ಗೊತ್ತಿಲ್ಲ ನನಗೆ ಇದೇನೋ ಆಗಲಿಲ್ಲ ಸೊ ಆ ಟೈಮಲ್ಲಿ ನಾನು ಖಂಡಿತವಾಗ್ಲೂ ನೆಕ್ಸ್ಟ್ ಫ್ಯೂಚರಲ್ಲಿ ಖಂಡಿತವಾಗ್ಲೂ ವಿನಯ್ ಅವ್ರ ಜೊತೆ ಕೆಲಸ ಮಾಡ್ತೀನಿ 100% ಮಾಡ್ತೀನಿ ಯಾಕೆಂದರೆ ಈ ಜೆಂಟ್ಲ್ಮನ್ ನಾನು ಸುನಿ ಅವರು ಅದೇ ಮಾತಾಡ್ತಿದ್ವಿ ಇಂಟ್ರೋದಲ್ಲಿ ಅವ್ರು ಎಷ್ಟು ಹಂಬಲ್ಲಾಗಿ ನಾವು ಮನೆಗೆ ಹೋದರೆ ಎಷ್ಟು ಪ್ರೀತಿಯಿಂದ ಎಷ್ಟು ಹಂಬಲ್ಲಾಗಿ ಈ ಅಪ್ಪೋರು ಶಿವಣ್ಣ ಎಲ್ಲ ಮಾತಾಡ್ಸೋರು ನಮ್ಮ ಆ ಥರ ಮಾತಾಡಿಸ್ತಾರೆ ಅವರು ತುಂಬ ಹಂಬಲ್ ಹುಡುಗ ಆಮೇಲೆ ತುಂಬ ಡೌನ್ ಟು ಅರ್ತ್ ಹುಡುಗ ಆ ದೊಡ್ಡ ಮನೆಯಲ್ಲಿ ಮೊಮ್ಮಗ ಅಂತ ಅನ್ಸೋದೇ ಇಲ್ಲ ಅಷ್ಟು ಸಿಂಪಲ್ ಹುಡುಗ ಅದು ಸಿಂಪಲ್ ಸಿನಿಮಾ ಸೇರ್ಕೊಂಡು ಒಳ್ಳೆ ಸಿನಿಮಾ ಕೈ ಹಾಕಿ ಒಳ್ಳೆ ಸಿನಿಮಾ ಹಿಟ್ ಮಾಡಿದ್ದಾರೆ ಸೊ ನೆಕ್ಸ್ಟ್ ಟೈಮ್ ನನಗೂ ಏನಾದರೂ ಖಂಡಿತವಾಗ್ಲೂ ಒಂದು ಒಳ್ಳೆ ಥಾಟ್ ಬಂದರೆ ಅವರೊಟ್ಟು ಕೆಲಸ ಮಾಡೋ ಅದೃಷ್ಟ ಸಿಗಲಿ ಅಂತ ಕೇಳ್ತೀನಿ ಸರ್. ಅಂದರೆ ಈಗ ಅವಾಗ ನೀವು ಅಂದ್ಕೊಂಡಿದ್ರಿ ಸರ್ ವಿನಯ್ ಅವ್ರಿಗೆ ಆ್ಯಕ್ಟಿಂಗ್ ಅಂತ ಹೇಳ್ಬೇಕಂತ, ಈಗ ಸಿನಿಮಾ ನೋಡಿದ್ಮೇಲೆ ಕತೆ ಹೆಂಗೆ ಚೇಂಜ್ ಮಾಡಬೇಕಂತ ಚಾಲೆಂಜ್ ಆಗ್ತಿದೆ? ಇಲ್ಲ, ಚೆನ್ನಾಗಿ ಮಾಡಿದ್ದಾರೆ ಇವಾಗ ಅಂತಂದರೆ ಅವಾಗ ಸ್ವಲ್ಪ ನಾನು ಆ್ಯಕ್ಷನ್ ಓರಿಯೆಂಟೆಡಾಗೆ ಹೋಗಿದ್ದೆ. ಇವಾಗ ನೋಡಿದ್ರೆ ಒಳ್ಳೆ ಲವರ್ ಬಾಯ್ಗೆ ತೋರಿಸಿದ್ದಾರೆ ಸುನಿ ಅವರು. ತುಂಬ
ಒಂದು ಮನೆ ಅಂದರೆ ಅಕ್ಕಪಕ್ಕದ ಮನೆ ಹುಡುಗ ರಸ್ತೆಲಿ ಹೋಗ್ಬೇಕಾದ್ರೆ ಯಾರೋ ಒಂದು 4-5 ಜನ ಹುಡುಗರು ಈ ಥರ ಅಂದರೆ ತುಂಬ ರಿಯಲಿಸ್ಟಿಕ್ಕಾಗಿ ಅನಿಸುತ್ತೆ ಈ ಸಿನಿಮಾ ನೋಡಿದಾಗ ಡೈಲಿ ರುಟೀನ್ ಲೈಫಲ್ಲಿ ಈ ಥರದ ಕ್ಯಾರೆಕ್ಟರ್ಗಳು ಸುಮಾರು ಇವೆ ನಾವು ಅಬ್ಸರ್ವ್ ಮಾಡಿದ್ರೆ ನನ್ನ ಸುತ್ತಮುತ್ತ ನನ್ನೊಟ್ಟಿಗೆ ನನ್ನ ಟೀಮ್ ಇದೆ ಒಂದು 30-35 ಜನ ಟೀಮ್ ಇದೆ ಆ ಹುಡುಗರದೇ ಒಂದೊಂದು ಚರಿತ್ರೆ ಕೇಳಿದ್ರೆ ಈ ಥರ ದಿನನಿತ್ಯ ನಡೀತಾನೆ ಇರ್ತವೆ ನಾನೇ ರೇಗಿಸ್ತಾ ಇರ್ತೀನಿ ನಮ್ಮ ಹುಡುಗರನ್ನೆಲ್ಲ ಸೊ ಆ ಥರ ಒಂದು ರಿಯಲಿಸ್ಟಿಕ್ ಸಿನಿಮಾ ಮಾಡಿದ್ದಾರೆ ಆ್ಯಂಡ್ ತುಂಬ ಎಲ್ಲೋ ನಾರ್ಮಲ್ ವ್ಯಕ್ತಿ ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಲಿ ಒಂದು ಹುಡುಗ ಆಗಲಿ ಒಂದು ಕಾಲೇಜ್ ಬಾಯ್ ಆಗಲಿ ಈ ಥರ ನಾರ್ಮಲ್ ತುಂಬ ಇಷ್ಟ ಆಗ್ತಾನೆ ದಾಡಿ ಬಿಟ್ಕೊಂಡು ಸ್ಟೈಲು ಮತ್ತು ಸಟ್ಲಾಗಿ ಆ್ಯಕ್ಟ್ ಮಾಡ್ಯಾರ ಎಲ್ಲೋ ಒಂದು ಕಡೆ ತುಂಬ ವೈಭೀಕರಣ ಮಾಡಿಸಿಲ್ಲ ಸುನಿ ಅವರು ಸಟ್ಲಾಗಿ ತುಂಬ ಇಷ್ಟ ಆಗ್ತಾರೆ ವಿನಯ್ ಅವರು ಏನು ನಡೀತಾ ಇದೆ ಹೇಳ್ತೀನಿ ಸೊ ಇವತ್ತು ಒಂದು ನಮ್ಮ ಸುನಿ ಸಿನಿಮಾ ಓನ್ಲಿ ಖಂಡಿತವಾಗ್ಲೂ ನಂದು ಇದ್ದೇ ಇದೆ ಹೇಳ್ತೀನಿ ಎಲ್ಲರಿಗೂ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಸಂಡೇ ಬಂದಿದ್ದೀರಿ ಸಂಗೀತಕ್ಕೂ ಮತ್ತು ನಿಮ್ಮ ಸಿನಿಮಾಗಳಿಗೂ ತುಂಬ ಕನೆಕ್ಟಿವಿಟಿ ಇರುತ್ತೆ ಸೊ ಅದೇ ರೀತಿ ಎದೆ ಇಟ್ಕೊಂಡು ಹೌದು ಮ್ಯೂಸಿಕ್ ಅದೇ ನಾನು ಹೇಳೋದು ನಾನು ಏನಕ್ಕೆ ಅಷ್ಟು ಇಷ್ಟಪಟ್ಟು ಬಂದು ಅಂದರೆ ತುಂಬ ಇದಾಗಿ ನೋಡ್ಬಂದು ಸಂಡೇ ಸಿನಿಮಾ ನೋಡಿದೆ ಅಂದರೆ ಬಿಕಾಸ್ ಆಫ್ ಮ್ಯೂಸಿಕ್ ಆಮೇಲೆ ಆಲ್ಮೋಸ್ಟ್ ಸುನಿ ಸಿನಿಮಾಗಳು ನೀವು ಯಾವುದೇ ತಗೊಂಡ್ರು ಸಾಂಗ್ಸ್ಗಳು ಚೆನ್ನಾಗಿ ಕಥೆ ಹೇಳ್ಕೊಂಡು ಹೋಗಿರ್ತಾರೆ ನಮ್ಮ ಥರ ಎಲ್ಲ ಕಟ್ ಮಾಡಿರೋ ಸಾಂಗು ಅಂತ ವೈಭೀಕರಿಸ ಕೆಲಸಲ್ಲ ತುಂಬ ಚೆನ್ನಾಗಿ ಮಾಡ್ಯಾರ ವೀರ್ ಸಮರ್ಥ ನನಗೆ ಹಳೆ ಫ್ರೆಂಡು ನನ್ನ ಸುಮಾರಲ್ಲೇ ಒಂದು 10-12 ಇಯರ್ಸ್ ಹಳೆ ಫ್ರೆಂಡು ವೀರ್ ಸಮರ್ಥ ಅವರು ನಾನು ಅವರೊಟ್ಟಿಗೆ ಕೆಲಸ ಮಾಡಬೇಕಾಗಿತ್ತು ಸೊ ನಡೀತಾ ಇದೆ ಕಾಲ ಕೂಡ ಕಾಲ ಏನಿಲ್ಲ ಮಗನೇ ನಡೀತಾ ಇದೆ ನಾನು ಯಾವಾಗ ಕೆಲಸ ಮಾಡ್ತೀನಿ ಒಟ್ಟಿಗೆ ಸೊ ಅದು ಸಿಗಿರುತ್ತಲ್ಲ ಇಲ್ಲ ಅಯ್ಯೋ ಪ್ಲೀಸ್ ಹೊಸ ಸಾಂಗ್ ಹೊಸ ಸ್ಟೈಲ್ ಸಾಂಗ್ ಅದು ನಿಜವಾಗ್ಲೂ ಭಾಳ ಆಂಟ್ ಆಗುತ್ತೆ ಯಾಕಂದರೆ ಅದು ಒಂದು ಲೈನ್ ಇಟ್ಕೊಂಡು ಎಂಟೈರ್ ಸಿನಿಮಾನ ಕ್ಯಾರಿ ಮಾಡ್ಕೊಂಡು ಹೋಗ್ಯಾರ ಸುನಿ ಅವರು ಒಂದು ಲೈನ್ ಸಾಂಗ್ ಇಟ್ಕೊಂಡು ಎಂಟೈರ್ ಥೀಮ್ನ ನಾವು ಕೆಲವು ಟೈಮಲ್ಲಿ ಥೀಮ್ಗಳು ಮಾಡ್ಬಿಟ್ಟು ಅದನ್ನು ಪೇಸ್ಟ್ ಮಾಡ್ತೀವಿ ಆ ಥರ ಅದೊಂದು ಸಾಂಗ್ ಇಟ್ಬಿಟ್ಟು ಕಥೆನ ಎಷ್ಟು ಚೆನ್ನಾಗಿ ಕ್ಯಾರಿ ಮಾಡ್ಕೊಂಡು ಹೋಗ್ಯಾರೆ ಇವಾಗ ಖುಷಿ ಅನಿಸುತ್ತೆ ಆಮೇಲೆ ಮೈಂಡಲ್ಲಿ ಥಿಯೇಟ್ರಿಂದ ಅದು ಬರ್ಬೇಕು ಅದೇ ಗುಣಗುತ್ತೆ ನೈಸ್ ನೈಸ್ ಸೂಪರ್ ಥ್ಯಾಂಕ್ ಯು ಸೊ ಮಚ್ ಎಲ್ಲ ಸಂಡೇ ನಮಗೋಸ್ಕರ ಮತ್ತೆ ಥ್ಯಾಂಕ್ ಯು ಸೊ ಮಚ್ ಮೇಡಮ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಎಲ್ಲ ನೀವು ಸ್ನೇಹಿತರು ನಿಮ್ಮನ್ನು ಬಿಟ್ಟು ನಾನು ಏನು ಮಾಡ್ತೀನಿ ಹೇಳಿ ಫಸ್ಟ್ ಆಫ್ ಆಲ್ ನಿಮ್ಮನ್ನು ಬಿಟ್ಟು ನಾನು ಏನೂ ಮಾಡೋಕ್ಕಾಗೋದಿಲ್ಲ ಇಲ್ಲ ರೆಡಿ ಆಗ್ತಿದೆ ಯಾಕಂದರೆ ಮುಂಚೆ ಹೇಳಿದ್ರೆ ಮಗ ಏನೋ ಉತ್ಪ್ರೇಕ್ಷೆ ಏನೋ ಸಮಥಿಂಗ್ ಅನಿಸುತ್ತೆ ಮಾಡ್ತಾ ಹೋಗೋಣ ಸೊ ಎಲ್ಲ ನಾವೆಲ್ಲ ಸೇರುವ ನಿಮ್ಮ ಮುಂದೆ ಏನಿದೆ ಇನ್ನೇನಿದೆ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಲವ್ ಯು ಥ್ಯಾಂಕ್ ಯು ಮಗ